ಸ್ವಪಕ್ಷದ ವಿರುದ್ಧ ಯತ್ನಾಳ್ ಕೆಂಡ. ಯಾರು ನಾಯಿ ಯಾರು ಹಂದಿ? ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡುವುದಿಲ್ಲ. ಹಂದಿಗಳು ಹಂಗೆ ಒದರ್ಕೋತ ಹೋಗ್ತಿರ್ತಾವ. ನಾನೇ ವಿಪಕ್ಷ ನಾಯಕ, ನಾನೇ ಬಿಜೆಪಿ ಅಧ್ಯಕ್ಷ. ವಿರೋಧ ಪಕ್ಷದ ನಾಯಕನು ನಾನೇ ಆಗಿನಿ, ಅಧ್ಯಕ್ಷನು ನಾನೇ ಆಗಿನಿ. ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸ್ವಪಕ್ಷದ ನಾಯಕರ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ಪ್ರತಿ ಮಾತಲ್ಲೂ ತುಂಡವಾಗಿ ಖಂಡಿಸಿದ್ದಾರೆ, ಕಟುವಾಗಿ ಟೀಕಿಸಿದ್ದಾರೆ. ರಾಜ್ಯ ಬಿಜೆಪಿ ಪಕ್ಷದಲ್ಲಿ ನಾನೇ ವಿಪಕ್ಷ ನಾಯಕ, ನಾನೇ ರಾಜ್ಯ ಅಧ್ಯಕ್ಷ ಅಂತೇಳಿರೋ ಯತ್ನಾಳ್ ಕೆಲ ಬೀದಿ ನಾಯಿಗಳು ಹಂದಿಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತೇಳಿ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಬೀದಿ ನಾಯಿ ಯಾರು ಹಂದಿ? ಅಷ್ಟಕ್ಕೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥ ಮಾತುಗಳನ್ನು ಆಡಿದ್ದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಯತ್ನಾಳ್ ಅವರ ಈ ಮಾತುಗಳೇ ಸಾಕ್ಷಿ. ವಿಪಕ್ಷ ನಾಯಕನ ಸ್ಥಾನ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತೇಳಿ ಯತ್ನಾಳ್ ಭಾವಿಸಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಅನುಭವ, ಹಿರಿತನ, ವರ್ಚಸ್ಸು ನೋಡಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡಿಲ್ಲ. ಬದಲಿಗೆ ಬೇರೆಯದ್ದೇ ಆದ ಮಾನದಂಡವನ್ನ ನೋಡಿ ಮಣೆ ಹಾಕಿದ್ದಾರೆ. ಆ ಮಾನದಂಡ ಏನು ಅನ್ನೋದನ್ನ ಯತ್ನಾಳ್ ಅವರ ಮಾತಲ್ಲೇ ಹೇಳೋದಾದ್ರೆ, ಬ್ಲಾಕ್ ಮೇಲ್ ರಾಜಕಾರಣ, ಓಲೈಕೆ ರಾಜಕಾರಣ ಬಿಜೆಪಿಯಲ್ಲಿ ನಡೆಯುತ್ತಿದೆಯಂತೆ. ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ರೊಚ್ಚಿಗಿದ್ದಿರೋ ಯತ್ನಾಳ್ ವಿಧಾನಸಭಾ ಅಧಿವೇಶನದೊಳಗೆ ಮತ್ತು ಹೊರಗೆ ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಅಘೋಷಿತ ವಿಪಕ್ಷ ನಾಯಕರ ರೀತಿ ಗುರುತಿಸಿಕೊಂಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್, ವಿರೋಧ ಪಕ್ಷದ ನಾಯಕರು ನಾನೇ, ಬಿಜೆಪಿ ಅಧ್ಯಕ್ಷನು ನಾನೇ ಆಗಿದ್ದೇನೆ, ಅಧಿವೇಶನದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದು ನಾನೇ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅದು ಎಲ್ಲ ಶಾಸಕರ ಅಭಿಪ್ರಾಯ. ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲರೂ ಹೇಳೋದೇನೆಂದ್ರೆ, ನಾನೇ ಹೆಚ್ಚು ಪ್ರೊಆಕ್ಟಿವ್ ಆಗಿ ವಿರೋಧ ಪಕ್ಷದ ನಾಯಕನು ನಾನೇ ಆಗಿನಿ, ಅಧ್ಯಕ್ಷನು ನಾನೇ ಆಗಿನಿ, ಎಲ್ಲ ನಾನೇ ಆಗಿ ನಮ್ಮದು ಅಸ್ತಿತ್ವ ಉತ್ತರ ಕರ್ನಾಟಕದಾಗೂ ಭಾಳ ಸಮರ್ಥ ನಾಯಕರಾದವ್ರನ್ನ ತೋರಿಸಿಕೊಡೋ ಕೆಲಸ ನಾವು ಮಾಡಿದ್ವಿ. ಕೇಳಿದ್ರಲ್ಲ ಯತ್ನಾಳ್ ಅವರು ಹೇಳಿದ್ದನ್ನ. ಎಲ್ಲರ ಅಭಿಪ್ರಾಯದಂತೆ ವಿರೋಧ ಪಕ್ಷದ ನಾಯಕನು ನಾನೇ, ಬಿಜೆಪಿ ಅಧ್ಯಕ್ಷನು ನಾನೇ ಆಗಿದ್ದೇನೆ, ಅಧಿವೇಶನದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದು ನಾನೇ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ಸಮರ್ಥ ನಾಯಕರಿದ್ದಾರೆ ಅನ್ನೋದನ್ನ ನಾನು ತೋರಿಸಿದ್ದೇನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂತೇಳುವ ಮೂಲಕ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ R ಅಶೋಕ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಮುರುಗೇಶ್ ನಿರಾಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿರಾಣಿ ಅವರಿಗೆ ಬೀದಿ ನಾಯಿ, ಹಂದಿ ಅಂತೇಳಿ ಟೀಕಿಸಿದ್ದಾರೆ. ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡಲ್ಲ, ಹಂದಿಗಳು ಹಾಗೆ ಒದರುತ್ತಾ ಹೋಗುತ್ತವೆ, ಹಂದಿಗಳ ಬಗ್ಗೆ ನೀವೆಲ್ಲ ಕೇಳ್ಬೇಡಿ ಅಂತೇಳಿ ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಿದ್ದಾರೆ. ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡುವುದಿಲ್ಲ. ಹಂದಿಗಳು ಹಂಗೆ ಒದರ್ಕೋತ ಹೋಗ್ತಿರ್ತಾವೆ. ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ. ನಿಮ್ಯಾಗ ಕೆಲವೊಂದು ಅದಾವ, ಅಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜಯೇಂದ್ರ ಅವು ಮಾತಾಡ್ತಾವೆ. ಅಲ್ಲಲ್ಲಿ ಕೆಲವೊಂದು ಹಂದಿಗಳನ್ನ ವಿಜಯೇಂದ್ರ ಬಿಟ್ಟಿದ್ದಾನೆ, ಅವು ಮಾತನಾಡ್ತವೆ. ನನ್ನ ಬಗ್ಗೆ ವಿರೋಧವಾಗಿ ಮಾತನಾಡಲು ಕೆಲವರನ್ನ ವಿಜಯೇಂದ್ರ ಬಿಟ್ಟಿದ್ದಾನೆಂದು ನೇರವಾಗಿ ಯತ್ನಾಳ್ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರಾ? ಸ್ವಪಕ್ಷದ ನಾಯಕರ ವಿರುದ್ಧವೇ ಯತ್ನಾಳ್ ಅವರ ಈ ಗಂಭೀರ ಆರೋಪಗಳು ಮತ್ತು ಕಟು ಟೀಕೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.